Jai Shri Ram students. Once again welcome back to YouTube classes. Today we will going to discuss about second PUC economic subject part B, macroeconomics. In last session or in last video, in our last video we already discussed about what is national income, what are the different concepts in national income, or what are the basic concepts related to ನ್ಯಾಷನಲ್ ಇನ್ಕಮ್. ಎಸ್ ಸೊ ಒಮ್ಮೆ ಅದನ್ನು ಅಧ್ಯಯನ ಒಮ್ಮೆ ನೆನಪಿಸಿಕೊಳ್ಳುವಂಥ ಕೆಲಸವನ್ನು ನಾನು ಮಾಡ್ತೇನೆ. ಸೊ ನ್ಯಾಷನಲ್ ಇನ್ಕಮ್ ಅಂತ ಹೇಳಿದೆ ನಾನು, ರೈಟ್? ಎಸ್. ಸೊ ಏನು ನ್ಯಾಷನಲ್ ಇನ್ಕಮ್ ಅಂದರೆ ಟೋಟಲ್ ಮೊನಿಟರಿ ವ್ಯಾಲ್ಯೂ ಅಥವಾ ಟೋಟಲ್ ಮನಿ ವ್ಯಾಲ್ಯೂ ಆಫ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಪ್ರೊಡ್ಯೂಸ್ಡ್ ಇನ್ ಎ ಕಂಟ್ರಿ ಇನ್ ಎ ಇಯರ್ ಎನ್ನುವಂಥದ್ದು. ಒಂದು ದೇಶದಲ್ಲಿ, ಒಂದು ಆರ್ಥಿಕತೆಯಲ್ಲಿ, ಒಂದು ದೇಶದಲ್ಲಿ, ಒಂದು ವರ್ಷದಲ್ಲಿ ಉತ್ಪಾದನೆಯಾದ ಟೋಟಲ್ ಗೂಡ್ಸ್ ಮತ್ತು ಸರ್ವೀಸಸ್ನ ವ್ಯಾಲ್ಯೂವನ್ನು ನಾವೇನಂತ ಕರೆಯುವಂಥದ್ದು ನ್ಯಾಷನಲ್ ಇನ್ಕಮ್ ಅಂತ ಕರೆಯುವಂಥದ್ದು. ಸೊ ಟೋಟಲ್ ಮನಿ ವ್ಯಾಲ್ಯೂ ಆಫ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಪ್ರೊಡ್ಯೂಸ್ಡ್ ಇನ್ ಎ ಕಂಟ್ರಿ ಇನ್ ಎ ಇಯರ್ ಎನ್ನುವಂಥದ್ದು. ಅಗ್ರಿಕಲ್ಚರ್ ಸೆಕ್ಟರ್ನ ಕಾಂಟ್ರಿಬ್ಯೂಷನ್ ಇರ್ತದೆ, ಇಂಡಸ್ಟ್ರಿಯಲ್ ಸೆಕ್ಟರ್ದು ಕಾಂಟ್ರಿಬ್ಯೂಷನ್ ಇರ್ತದೆ, ಸರ್ವಿಸ್ ಸೆಕ್ಟರ್ನ ಕಾಂಟ್ರಿಬ್ಯೂಷನ್ ಕೂಡ ಇರ್ತದೆ. ಅದೇ ರೀತಿ ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೇನೆ, ಒಂದು ಎಕಾನಮಿ ಅಥವಾ ಒಂದು ದೇಶದ ಆರ್ಥಿಕ ಅಭಿವೃದ್ಧಿಯನ್ನು, ಎಕನಾಮಿಕ್ ಡೆವಲಪ್ಮೆಂಟನ್ನು ಡಿಸೈಡ್ ಮಾಡುವಂಥ ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಯಾವುದು ಅಂತ ಕೇಳಿದರೆ ನ್ಯಾಷನಲ್ ಇನ್ಕಮ್. ಸೊ ಹೈಯರ್ ದ ನ್ಯಾಷನಲ್ ಇನ್ಕಮ್, ಹೈಯರ್ ವಿಲ್ ಬಿ ದ ಎಕನಾಮಿಕ್ ಡೆವಲಪ್ಮೆಂಟ್. ಲೋವರ್ ದ ನ್ಯಾಷನಲ್ ಇನ್ಕಮ್, ಲೋವರ್ ವಿಲ್ ಬಿ ದ ಎಕನಾಮಿಕ್ ಡೆವಲಪ್ಮೆಂಟ್ ಎನ್ನುವಂಥದ್ದು. ಸೊ ಪುವರ್ ಕಂಟ್ರೀಸ್ಗಳದ್ದು ಅಥವಾ ಅಂಡರ್ ಡೆವಲಪ್ಡ್ ಕಂಟ್ರೀಸ್ ಅಂತ ನಾವೇನು ಕರಿತೇವೆ, ಸೊ ಅದರ ಏನು ಹೇಳುವಂಥದ್ದು ಎಕನಾಮಿಕ್ ಡೆವಲಪ್ಮೆಂಟ್ಗಳು ಲೋ ಲೆವೆಲ್ ಇರ್ತದೆ. ಯಾಕೆ ಲೋ ಲೆವೆಲ್ ಅಂತ ಕೇಳಿದರೆ ನ್ಯಾಷನಲ್ ಇನ್ಕಮ್ ಕೂಡ ಕಡಿಮೆ ಇರ್ತದೆ. ಸೊ ನ್ಯಾಷನಲ್ ಇನ್ಕಮ್ ಇನ್ಕ್ರೀಸ್ ಆಯಿತು ಅಂತಂದ ಕೂಡಲೇ ಡೆಫಿನೆಟ್ ಆಗಿ ಏನಾಗ್ತದೆ, ಅಲ್ಲಿ ಆಲ್ರೆಡಿ ಪ್ರೊಡಕ್ಷನ್ ಇನ್ಕ್ರೀಸ್ ಆಗಿರ್ತದೆ. ಸೊ ಪ್ರೊಡಕ್ಷನ್ ಇನ್ಕ್ರೀಸ್ ಆಗಬೇಕು ಅಂತಂದರೆ ಎಷ್ಟೋ ಲಕ್ಷಗಟ್ಟಲೆ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟಿಗಳು ಕ್ರಿಯೇಟ್ ಆಗಿರ್ತದೆ. ಯಾರೋ ಒಂದಷ್ಟು ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ. ಪ್ರೊಡಕ್ಷನ್ ಸೆಕ್ಟರ್ಗಳು, ಅಗ್ರಿಕಲ್ಚರ್, ಇಂಡಸ್ಟ್ರಿ, ಸರ್ವಿಸ್ ಸೆಕ್ಟರಲ್ಲಿ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟಿಗಳು ಕ್ರಿಯೇಟ್ ಆಗಿರ್ತದೆ. ಸೊ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟಿ ಕ್ರಿಯೇಟ್ ಆಯಿತು ಅಂತಾಗುವ ಒಳ್ಳೆ ರೀತಿಯ ಸ್ಯಾಲ್ರಿಗಳು ಸಿಗ್ತದೆ. ಸ್ಯಾಲ್ರಿಗಳು ಸಿಕ್ಕಿದ ಕೂಡಲೇ ನಾನು ಇನ್ನೊಂದು ಕಾನ್ಸೆಪ್ಟನ್ನು ಇಂಟ್ರೊಡ್ಯೂಸ್ ಮಾಡಲಿಕ್ಕೆ ಇಷ್ಟಪಡ್ತೇನೆ ಇಲ್ಲಿ, ಪರ್ ಕ್ಯಾಪಿಟಾ ಇನ್ಕಮ್ ಎನ್ನುವಂಥದ್ದು. ವಾಟ್ ಯು ಮೀನ್ ಬೈ ಪರ್ ಕ್ಯಾಪಿಟಾ ಇನ್ಕಮ್? ಪರ್ ಕ್ಯಾಪಿಟಾ ಇನ್ಕಮ್ ಮೀನ್ಸ್ ಎವರೇಜ್ ಪರ್ ಹೆಡ್ ಇನ್ಕಮ್. ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂತ ಕೇಳಿದರೆ ನ್ಯಾಷನಲ್ ಇನ್ಕಮ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಪಾಪ್ಯುಲೇಷನ್. ಎವರೇಜ್ ಪರ್ ಹೆಡ್ ಇನ್ಕಮನ್ನು ನಾವೇನು ಮಾಡ್ತೇವೆ ಅಂದರೆ ಇಲ್ಲಿ ನ್ಯಾಷನಲ್ ಇನ್ಕಮ್ ಇನ್ಕ್ರೀಸ್ ಆಯಿತು ಅಂದಾಗ ಪರ್ ಕ್ಯಾಪಿಟಲ್ ಇನ್ಕಮ್ ಕೂಡ ಇನ್ಕ್ರೀಸ್ ಆಗ್ತದೆ ಅಂತ ಹೇಳಿರುವಂಥದ್ದು. ಪರ್ ಕ್ಯಾಪಿಟಲ್ ಇನ್ಕಮ್ ಅಂದರೆ ಎವರೇಜ್ ಪರ್ ಹೆಡ್ ಇನ್ಕಮ್. ಸೊ ಎವರೇಜ್ ಪರ್ ಹೆಡ್ ಇನ್ಕಮ್ ಅಂದರೆ ತಲಾ ಆದಾಯ ಅಂತ ಹೇಳ್ತೇವೆ, ಪರ್ ಹೆಡ್ ಇನ್ಕಮ್. ಸೊ ಅದು ಕೂಡ ಇನ್ಕ್ರೀಸ್ ಆಗ್ತದೆ. ಯಾಕೆ? ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟಿಗಳು ಕ್ರಿಯೇಟ್ ಆಗ್ತದೆ. ಸೊ ಎಂಪ್ಲಾಯ್ಮೆಂಟಿಂದಾಗಿ ಪರ್ ಕ್ಯಾಪಿಟಲ್ ಇನ್ಕಮ್ ಇನ್ಕ್ರೀಸ್ ಆಗ್ತದೆ, ಕನ್ಸಂಪ್ಷನ್ ಕೆಪಾಸಿಟಿ ಜನರದ್ದು ಜಾಸ್ತಿ ಆಗ್ತದೆ, ಜನರ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಕೂಡ ಇನ್ಕ್ರೀಸ್ ಆಗ್ತದೆ. ಸೊ ಇದರ ಜೊತೆಗೆ ಜನರು ಏನು ಹೇಳುವಂಥದ್ದು, ಒಂದು ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ ಕೂಡ ಅವ್ರದ್ದು ಜಾಸ್ತಿ ಇರ್ತದೆ, ಪರ್ಚೇಸಿಂಗ್ ಕೆಪಾಸಿಟಿ ಜಾಸ್ತಿ ಇರ್ತದೆ. ಸೊ ಟೋಟಲ್ ಎಕಾನಮಿ ಏನಾಗ್ತದೆ, ಪ್ರೋಗ್ರೆಸ್ಸಲ್ಲಿ ಇರ್ತದೆ ಎನ್ನುವಂಥದ್ದು. ಸೊ ನ್ಯಾಷನಲ್ ಇನ್ಕಮ್ ಎನ್ನುವಂಥದ್ದು ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಎಕನಾಮಿಕ್ ಡೆವಲಪ್ಮೆಂಟನ್ನು ಡಿಸೈಡ್ ಮಾಡುವಂಥದ್ದು. ಸೊ ನ್ಯಾಷನಲ್ ಇನ್ಕಮ್ ಇನ್ಕ್ರೀಸ್ ಆಗಬೇಕು ಅಂತಾದರೆ ಪ್ರೊಡಕ್ಷನ್ಗಳು ಇನ್ಕ್ರೀಸ್ ಆಗಬೇಕು. ಸೊ ಎಲ್ಲ ಸೆಕ್ಟರಲ್ಲಿ ಕೂಡ ಪ್ರೊಡಕ್ಷನ್ಗೆ ಗೌರ್ಮೆಂಟ್ ಕೂಡ ನೀವು ನೋಡ್ತೀರಿ ತುಂಬ ಇಂಪಾರ್ಟೆನ್ಸ್ಗಳನ್ನು ಕೊಡ್ತಾ ಇದೆ. ಪ್ರೊಡಕ್ಷನ್ ಜಾಸ್ತಿ ಆಗಬೇಕು. ಪ್ರಸ್ತುತ ನೀವು GDP ಅಥವಾ ನ್ಯಾಷನಲ್ ಇನ್ಕಮ್ಗೆ ಅಗ್ರಿಕಲ್ಚರ್ನ ಸೆಕ್ಟರ್ನ ಕಾಂಟ್ರಿಬ್ಯೂಷನ್ ದಿನ ಕಡಿಮೆ ಆಗ್ತಾ ಇದೆ. ಯಾಕೆ ದಿನ ಕಡಿಮೆ ಆಗ್ತಾ ಇದೆ? ಯಾಕೆಂತ ಕೇಳಿದರೆ ಒಂದಷ್ಟರ ಮಟ್ಟಿಗೆ ಪ್ರೊಡಕ್ಷನ್ಗಳು ಅಗ್ರಿಕಲ್ಚರ್ ಸೆಕ್ಟ್ರಲ್ಲಿ ಡಿಕ್ರೀಸ್ ಆಗ್ತಾ ಇದೆ. ಅದೇ ಡ್ಯೂರಿಂಗ್ ದ ಟೈಮ್ ಆಫ್ ಇಂಡಿಪೆಂಡೆನ್ಸ್ 1950s, 1970s, 1980s ಮೋರ್ ದೆನ್ 50%, 60% ಅಷ್ಟು ನ್ಯಾಷನಲ್ ಇನ್ಕಮ್ನಲ್ಲಿ ಕಾಂಟ್ರಿಬ್ಯೂಷನ್ ಕೊಡ್ತಾ ಇದ್ದದ್ದು ಅಗ್ರಿಕಲ್ಚರ್ ಸೆಕ್ಟರ್ ಆಗಿತ್ತು. ಬಟ್ ಡೇ ಬೈ ಡೇ ಏನಾಗಿದೆ, ಅಗ್ರಿಕಲ್ಚರ್ ಸೆಕ್ಟರ್ನಲ್ಲಿ ಅದರ ಕಾಂಟ್ರಿಬ್ಯೂಷನ್ ಡಿಕ್ರೀಸ್ ಆಗ್ತಾ ಹೋಗಿದೆ. ಸರ್ವಿಸ್ ಸೆಕ್ಟರ್ನ ಕಾಂಟ್ರಿಬ್ಯೂಷನ್ ಜಾಸ್ತಿ ಇದೆ. ಈಗ ಏನು ಹೇಳುವಂಥದ್ದು 50% ಅಥವಾ 55% ಅಷ್ಟು ಕಾಂಟ್ರಿಬ್ಯೂಷನ್ ಕೂಡ ಕೊಡುವಂಥದ್ದು GDP ಅಥವಾ ನ್ಯಾಷನಲ್ ಇನ್ಕಮಿಗೆ ಸರ್ವಿಸ್ ಸೆಕ್ಟರ್ ಆಗಿದೆ. ಸೊ ರಿಮೈನಿಂಗ್ ಒಂದಷ್ಟು 16% ಅಷ್ಟು ಅಗ್ರಿಕಲ್ಚರ್ ಕೊಡ್ತಾ ಇದೆ, 24 ಅಷ್ಟು ಯಾವುದು ಕೊಡ್ತಾ ಇದೆ, ಇಂಡಸ್ಟ್ರಿಯಲ್ ಸೆಕ್ಟರ್ ನ್ಯಾಷನಲ್ ಇನ್ಕಮಿಗೆ ಕಾಂಟ್ರಿಬ್ಯೂಷನ್ ಕೊಡ್ತಾ ಇದೆ. ಸೊ ಅದರ ಪ್ರೊಡಕ್ಷನ್ನ ಟೋಟಲ್ ವ್ಯಾಲ್ಯೂ ಆ ರೀತಿ ಇದೆ ಎನ್ನುವಂಥದ್ದು. ಸೊ ನ್ಯಾಷನಲ್ ಇನ್ಕಮ್ ವಿಲ್ ಡಿಟರ್ಮೈನ್ ದ ಎಕನಾಮಿಕ್ ಕಂಡೀಷನ್ ಆಫ್ ಎ ಕಂಟ್ರಿ. ಸೊ ನ್ಯಾಷನಲ್ ಇನ್ಕಮನ್ನು ಸ್ಟಡಿ ಮಾಡುವಂಥದ್ದು, ಯಾವ ರೀತಿ ಅದರ ಏನು ಹೇಳುವಂಥದ್ದು ಕೌಂಟ್ ಮಾಡ್ತಾರೆ ಎನ್ನುವಂಥದ್ದು ಕೂಡ ಇಂಪಾರ್ಟೆಂಟ್ ಆಗಿರ್ತದೆ. ಸೊ ಆಫ್ಟರ್ ದ್ಯಾಟ್ ವಿ ಆಲ್ಸೋ ಡಿಸ್ಕಸ್ ಅಬೌಟ್ ಬೇಸಿಕ್ ಕಾನ್ಸೆಪ್ಟ್ಸ್ ಇನ್ ನ್ಯಾಷನಲ್ ಇನ್ಕಮ್. ಸೊ ನ್ಯಾಷನಲ್ ಇನ್ಕಮ್ ಅಲ್ಲಿ ಇರುವಂಥ ಬೇಸಿಕ್ ಕಾನ್ಸೆಪ್ಟ್ಗಳು ರಿಪೀಟ್ ಮಾಡ್ತೇನೆ. ಒಂದು
ಕನ್ಸ್ಯೂಮರ್ ಅಥವಾ ಕನ್ಸಂಪ್ಷನ್ ಗೂಡ್ಸ್. ಸೊ ಒಂದಷ್ಟು ಕನ್ಸಂಪ್ಷನ್ ಪರ್ಪಸ್ಗೆ ಬೇರೆ ಬೇರೆ ರೀತಿ ಒಂದಷ್ಟು ಏನು ಹೇಳುವಂಥದ್ದು ಕನ್ಸ್ಯೂಮರ್ಗಳು ಏನು ಮಾಡ್ತಾರೆ, ಪರ್ಚೇಸ್ ಮಾಡಲಿಕ್ಕೆ ಒಂದಷ್ಟು ಅವರ ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲನ್ನು, ಅವರ ಡಿಮಾಂಡ್ಸ್ಗಳನ್ನು ಸ್ಯಾಟಿಸ್ಫ್ಯಾಕ್ಷನ್ ಮಾಡಲಿಕ್ಕೆ ಬೇರೆ ಬೇರೆ ಕನ್ಸಂಪ್ಷನ್ ಗೂಡ್ಸ್ಗಳನ್ನು ಪರ್ಚೇಸ್ ಮಾಡ್ತಾರೆ. ಸೊ ಕನ್ಸ್ಯೂಮರ್ ಗೂಡ್ಸ್ ಆರ್ ದ ಗೂಡ್ಸ್ ಪರ್ಚೇಸ್ಡ್ ಬೈ ದ ಕನ್ಸ್ಯೂಮರ್, ಅಥವಾ ಏನು ಹೇಳುವಂಥದ್ದು ಕನ್ಸಂಪ್ಷನ್ ಪರ್ಪಸ್ಸಿಗೋಸ್ಕರ ಗೂಡ್ಸ್ಗಳನ್ನು ಪರ್ಚೇಸ್ ಮಾಡ್ತಾರೆ. ಕ್ಲೋತ್ ಇರ್ಬೋದು ಅಲ್ವಾ, ಪೆನ್ ಇರ್ಬೋದು, ನಾನು ಲಾಸ್ಟ್ ಕ್ಲಾಸಲ್ಲಿ ಕೂಡ ಎಕ್ಸಾಂಪಲ್ ಕೊಟ್ಟೆ, ಚಾಕ್ ಪೀಸ್, ಸೊ ಕನ್ಸಂಪ್ಷನ್ ಪರ್ಪಸ್ಸಿಗೆ, ಅಥವಾ ಫುಡ್ ಐಟಮ್ಸ್ಗಳಿರ್ಬೋದು ಕನ್ಸಂಪ್ಷನ್ ಪರ್ಪಸ್ಸಿಗೆ. ಸೊ ಅದೆಲ್ಲ ಕನ್ಸ್ಯೂಮರ್ ಗೂಡ್ಸ್. ಸೆಕೆಂಡ್ ಒನ್ ಕ್ಯಾಪಿಟಲ್ ಗೂಡ್ಸ್. ಕ್ಯಾಪಿಟಲ್ ಗೂಡ್ಸ್ ಆರ್ ಪರ್ಚೇಸ್ಡ್ ಬೈ ದ ಪ್ರೊಡ್ಯೂಸರ್ಸ್. ಮೆಷಿನರಿಗಳಿರ್ಬೋದು ಅಥವಾ ಏನು ಹೇಳುವಂಥದ್ದು ಟೂಲ್ಸ್ಗಳಿರ್ಬೋದು. ಫರ್ದರ್ ಪ್ರೊಡಕ್ಷನ್ ಪ್ರೊಸೆಸ್ಸಿಗೆ ನಾವು ಏನೆಲ್ಲ ಗೂಡ್ಸ್ಗಳನ್ನು ಪರ್ಚೇಸ್ ಮಾಡ್ತೇವೆ ಅದೆಲ್ಲ ಕ್ಯಾಪಿಟಲ್ ಗೂಡ್ಸ್ಗಳು. ಫಿನಿಶ್ಡ್ ಗೂಡ್ ಆಗಿರ್ತದೆ ಆದರೂ ಅದು ಕ್ಯಾಪಿಟಲ್ ಗೂಡ್ಸ್ಗಳು. ಅದರಿಂದ ಇನ್ನೊಂದಷ್ಟು ಗೂಡ್ಸ್ಗಳನ್ನು ಪ್ರೊಡ್ಯೂಸ್ ಮಾಡ್ತಾರೆ. ಸೊ ಅದರ ಜೊತೆಗೆ ಒಂದಷ್ಟು ಇಂಟರ್ಮೀಡಿಯೇಟ್ ಗೂಡ್ಸ್ಗಳ ಬಗ್ಗೆ ಡಿಸ್ಕಸ್ ಮಾಡಿದ್ದೇವೆ. ಏನು ಇಂಟರ್ಮೀಡಿಯೇಟ್ ಗೂಡ್ಸ್? ಇಂಟರ್ಮೀಡಿಯೇಟ್ ಗೂಡ್ಸ್ ಆರ್ ನಥಿಂಗ್ ಬಟ್ ರಾ ಮೆಟೀರಿಯಲ್ಸ್. ಐರನ್ ಓರ್ ಇರ್ಬೋದು ಅಥವಾ ಕ್ರೂಡ್ ಆಯಿಲ್ಗಳಿರ್ಬೋದು, ಇನ್ನೊಂದಷ್ಟು ಏನು ಹೇಳುವಂಥದ್ದು ವುಡ್ ಇರ್ಬೋದು. ಸೊ ಈ ರೀತಿ ಕೋಲ್ ಇರ್ಬೋದು, ಇದೆಲ್ಲ ರಾ ಕಾಟನ್ ಇರ್ಬೋದು, ಎಲ್ಲ ಎಕ್ಸಾಂಪಲ್ ಫಾರ್ ದ ಇಂಟರ್ಮೀಡಿಯೇಟ್ ಗೂಡ್ಸ್. ಮತ್ತೊಂದು ಫೈನಲ್ ಗೂಡ್ಸ್. ಫೈನಲ್ ಗೂಡ್ ಈಸ್ ನಥಿಂಗ್ ಬಟ್ ರೆಡಿ ಟು ಯೂಸ್, ಫಿನಿಶ್ಡ್ ಗೂಡ್ಸ್ಗಳು ಅಂತ ಕರಿತೇವೆ. ಸೊ ಅದರ ಪ್ರೊಡಕ್ಷನ್ ಪ್ರೊಸೆಸ್ಗಳ ಹಂತ ಮುಗ್ದಿರ್ತದೆ. ಫರ್ದರ್ ಪ್ರೊಡಕ್ಷನ್ ಪ್ರೊಸೆಸ್ಸಿಗೆ ಫೈನಲ್ ಗೂಡ್ಸ್ಗಳನ್ನು ಒಳಪಡಿಸಬೇಕಾಗಿ ಇಲ್ಲ. ಸೊ ಫೈನಲ್ ಗೂಡ್ಸ್ ಎನ್ನುವಂಥದ್ದು. ಆಮೇಲೆ ಡಿಸ್ಕಸ್ ಮಾಡಿದ್ದು ಸ್ಟಾಕ್ ಮತ್ತು ಫ್ಲೋ ಕಾನ್ಸೆಪ್ಟ್. ಸ್ಟಾಕ್ ಡಿಫೈನ್ಡ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ಇರ್ಬೋದು. ಸೊ ಅದೇ ರೀತಿ ಸ್ಟಾಕ್ ಡಿಫೈನ್ಡ್ ಎಟ್ ಪರ್ಟಿಕ್ಯುಲರ್ ಪಾಯಿಂಟ್ ಆಫ್ ಟೈಮ್ ಇರ್ಬೋದು. ಫ್ಲೋ ಡಿಫೈನ್ಡ್ ಎಟ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ಎನ್ನುವಂಥದ್ದು. ಸೊ ಪರ್ಟಿಕ್ಯುಲರ್ ಸ್ಟ್ಯಾಟಿಕ್ ಕಾನ್ಸೆಪ್ಟ್ ಆಗಿರ್ತದೆ. ಫ್ಲೋ ಎನ್ನುವಂಥದ್ದು ಡೈನಾಮಿಕ್ ಚೇಂಜಸ್ಗಳಾಗ್ತಾ ಇರ್ತದೆ. ಸ್ಟಾಕಲ್ಲಿ ಪರ್ಟಿಕ್ಯುಲರ್ ಪಾಯಿಂಟ್ ಆಫ್ ಟೈಮಲ್ಲಿ ನಾವು ಅದನ್ನು ಮೆಷರ್ ಮಾಡ್ತೇವೆ. ಅದರ ಜೊತೆಗೆ ಇನ್ನೊಂದು ಡಿಪ್ರಿಸಿಯೇಷನ್ ಚಾರ್ಜಸ್, ಆ್ಯನ್ಯುವಲ್ ಮೈಂಟೆನೆನ್ಸ್, ರಿಪೇರಿಗಳು ಸಾಮಾನ್ಯವಾಗಿರ್ತದೆ. ಸೊ ಅದರ ಎಕ್ಸ್ಪೆನ್ಸಸ್ಗಳು ಡಿಪ್ರಿಸಿಯೇಷನ್ ಚಾರ್ಜಲ್ಲಿ ಇರ್ತದೆ. ಸೊ ಅದರ ಜೊತೆಗೆ ನಾವು ಕನ್ಸ್ಯೂಮರ್ ಗೂಡ್ಸ್ ಅಂದ್ರೇನು, ಕ್ಯಾಪಿಟಲ್ ಗೂಡ್ಸ್ ಅಂದ್ರೇನು, ಅದರ ಡಿಫರೆನ್ಸ್ ಅನ್ನು ಕೂಡ ಡಿಸ್ಕಸ್ ಮಾಡಿದ್ದೇವೆ. ಸೊ ಏನು ಕನ್ಸ್ಯೂಮರ್ ಗೂಡ್ಸ್ಗಳಂದರೆ ಪರ್ಚೇಸ್ಡ್ ಬೈ ಕನ್ಸ್ಯೂಮರ್ ಫಾರ್ ದ ಪರ್ಪಸ್ ಆಫ್ ಕನ್ಸಂಪ್ಷನ್ ಎನ್ನುವಂಥದ್ದು. ಅದೇ ರೀತಿ ಕ್ಯಾಪಿಟಲ್ ಗೂಡ್ಸ್ಗಳು. ಸೊ ಕ್ಯಾಪಿಟಲ್ ಗೂಡ್ಸ್ಗಳು ಫಾರ್ ದ ಪರ್ಪಸ್ ಆಫ್ ಪ್ರೊಡಕ್ಷನ್ ಆಫ್ ಅದರ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್. ಪ್ರೊಡ್ಯೂಸರ್ಸ್ಗಳು ಪರ್ಚೇಸ್ ಮಾಡ್ತಾರೆ, ಇನ್ನೊಂದಷ್ಟು ಗೂಡ್ಸ್ಗಳನ್ನು ಪ್ರೊಡಕ್ಷನ್ ಮಾಡುವಂಥ ಉದ್ದೇಶದಿಂದ ಪರ್ಚೇಸ್ ಮಾಡ್ತಾರೆ. ಸೊ ಅದೇ ರೀತಿ ಎಕ್ಸಾಂಪಲ್ಗಳು ಕನ್ಸ್ಯೂಮರ್ ಗೂಡ್ಸಿಗೆ ಎಕ್ಸಾಂಪಲ್ ಫುಡ್ ಇರ್ಬೋದು, ಕ್ಲೋತ್ ಇರ್ಬೋದು. ಅದೇ ರೀತಿ ಕ್ಯಾಪಿಟಲ್ ಗೂಡ್ಸಿಗೆ ಮೆಷಿನರಿಗಳು, ಟೂಲ್ಸ್ಗಳೆಲ್ಲ ಎಕ್ಸಾಂಪಲ್ಗಳು ಆಗಿರ್ತದೆ. ಸೊ ವಿ ಆಲ್ಸೋ ಡಿಸ್ಕಸ್ಡ್ ಅಬೌಟ್ ದ ಡಿಫರೆನ್ಸ್ ಬಿಟ್ವೀನ್ ಸ್ಟಾಕ್ ಮತ್ತು ಫ್ಲೋ ಕಾನ್ಸೆಪ್ಟ್. ಏನು ಸ್ಟಾಕ್ ಅಂದರೆ ಸ್ಟಾಕ್ ಡಿಫೈನ್ಡ್ ಎಟ್ ಪರ್ಟಿಕ್ಯುಲರ್ ಪಾಯಿಂಟ್ ಆಫ್ ಟೈಮ್. ಅದೇ ಫ್ಲೋ ಡಿಫೈನ್ಡ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ಎನ್ನುವಂಥದ್ದು. ಸೊ ಸ್ಟಾಕ್ ಎನ್ನುವಂಥದ್ದು ಸ್ಟ್ಯಾಟಿಕ್ ಕಾನ್ಸೆಪ್ಟ್, ಫಿಕ್ಸ್ಡ್ ಇರ್ತದೆ, ಚೇಂಜಸ್ಗಳಾಗೋದಿಲ್ಲ. ಅದೇ ಫ್ಲೋ ಎನ್ನುವಂಥದ್ದು ಡೈನಾಮಿಕ್ ಕಾನ್ಸೆಪ್ಟ್, ಚೇಂಜಸ್ಗಳಾಗ್ತಾ ಇರ್ತದೆ. ಹೊಸ ಹೊಸ ಮಿಷಿನರಿಗಳು ಆ್ಯಡ್ ಆಗ್ತಾ ಇರ್ತದೆ ಫರ್ಮಿಗೆ, ಪ್ರೊಡಕ್ಷನ್ ಯೂನಿಟಿಗೆ. ಒಂದಷ್ಟು ರಿಪ್ಲೇಸ್ ಆಗ್ತಾ ಇರ್ಬೋದು, ಚೇಂಜ್ ಆಗ್ತಾ ಇರ್ಬೋದು, ಹೊಸತ್ತು ಪರ್ಚೇಸ್ ಮಾಡ್ಬೋದು. ಸೊ ಈ ರೀತಿ ಫ್ಲೋ ಎನ್ನುವಂಥದ್ದು ಆಲ್ವೇಸ್ ಅಂಡರ್ ಚೇಂಜ್ ಎನ್ನುವಂಥದ್ದು. ಸೊ ಅದರ ಜೊತೆಗೆ ಎಕ್ಸಾಂಪಲ್ಗಳು ಸ್ಟಾಕಿಗೆ ಏನು ಹೇಳಿದೆ ನಾನು, ಒಂದಷ್ಟು ಬ್ಯಾಂಕ್ ಡೆಪಾಸಿಟ್ಗಳು, ಅದೇ ರೀತಿ ಏನು ಹೇಳುವಂಥದ್ದು ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ಇರ್ಬೋದು. ಇಲ್ಲಿ ಫ್ಲೋ ಕಾನ್ಸೆಪ್ಟಿಗೆ ಸ್ಯಾಲರಿ ಇರ್ಬೋದು. ಈ ರೀತಿ ಒಂದಷ್ಟು ಎಕ್ಸಾಂಪಲ್ಗಳು ಇರ್ತದೆ. ಸೊ ಈ ರೀತಿ ನ್ಯಾಷನಲ್ ಇನ್ಕಮ್ ಅಕೌಂಟಿಂಗಲ್ಲಿ ಒಂದಷ್ಟು ನಾವು ಡಿಸ್ಕಸ್ ಮಾಡಿದಿರುವಂಥದ್ದು ಬೇಸಿಕ್ ಕಾನ್ಸೆಪ್ಟ್ಸ್ ಮತ್ತು ಅದರ ಮೀನಿಂಗ್ ಮತ್ತು ಅದರ ಒಂದಷ್ಟು ಡೀಟೇಲ್ಸ್. ನೆಕ್ಸ್ಟ್ ವಿ ವಿಲ್ ಮೂವ್ ಟವರ್ಡ್ಸ್ ಸರ್ಕ್ಯುಲರ್ ಫ್ಲೋ ಆಫ್ ಇನ್ಕಮ್ ಅಥವಾ ಸರ್ಕ್ಯುಲರ್ ಫ್ಲೋ ಆಫ್ ಮನಿ ಎನ್ನುವಂಥದ್ದು. ಸೊ ವಾಟ್ ಯು ಮೀನ್ ಬೈ ಸರ್ಕ್ಯುಲರ್ ಫ್ಲೋ ಆಫ್ ಮನಿ? ಸರ್ಕ್ಯುಲರ್ ಫ್ಲೋ, ಮೂಮೆಂಟ್ ಆಫ್ ಮನಿ ಅಥವಾ ಇನ್ಕಮ್. ಸೊ ಸರ್ಕ್ಯುಲರ್ ಫ್ಲೋ ಆಫ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಥವಾ ಫ್ಲೋ ಆಫ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಬಿಟ್ವೀನ್ ಟೂ ಸೆಕ್ಟರ್ಸ್ ಆಫ್ ಎ ಸಿಂಪಲ್ ಎಕಾನಮಿ is called circular flow of money. What is simple economy? Simple economy only there are two sectors. Household ಮತ್ತು ಫರ್ಮ್ ಅಥವಾ ಪ್ರೊಡಕ್ಷನ್ ಯೂನಿಟ್ ಎನ್ನುವ ಎರಡೇ ಸೆಕ್ಟರ್ಗಳಿರ್ತದೆ. ಸೊ ಅದನ್ನು ನಾವು ಸಿಂಪಲ್ ಎಕಾನಮಿ ಅಂತ ಹೇಳ್ತೇವೆ. ಅದೇ ಒಂದು ಓಪನ್ ಎಕಾನಮಿಯಲ್ಲಿ ಆದರೆ 4 ಸೆಕ್ಟರ್ಸ್ಗಳು ಇರ್ತದೆ. ಆಲ್ರೆಡಿ ವಿ ಹ್ಯಾವ್ ಡಿಸ್ಕಸ್ಡ್ ಯಾವುದೆಲ್ಲ 4 ಇಂಪಾರ್ಟೆಂಟ್ ಸೆಕ್ಟರ್ಸ್ಗಳು. ಎಸ್, ಹೌಸ್ಹೋಲ್ಡ್ ಸೆಕ್ಟರ್ ಇರ್ಬೋದು, ಫರ್ಮ್ ಇರ್ಬೋದು, ಅದೇ ರೀತಿ ಗೌರ್ಮೆಂಟ್ ಸೆಕ್ಟರ್ ಇರ್ಬೋದು,
ಅದೇ ರೀತಿ ಎಕ್ಸ್ಟರ್ನಲ್ ಅಥವಾ ಫಾರಿನ್ ಸೆಕ್ಟರ್ಸ್ಗಳು ಇರ್ತದೆ. ಸೊ ಇಲ್ಲಿ ಫ್ಲೋ ಆಫ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್, ಬೋತ್ ಇನ್ಕಮ್ ಮತ್ತು ಎಕ್ಸ್ಪೆಂಡಿಚರ್ ಬಿಟ್ವೀನ್ ಟೂ ಸೆಕ್ಟರ್ಸ್ of a simple economy is called as circular flow of money. So income and expenditure, flow ಅಥವಾ movement of income and expenditure between two sectors of a simple economy. Two sectors ಯಾವುದೆಲ್ಲ ಆಲ್ರೆಡಿ ಹೇಳಿದೆ ನಾನು, ಹೌಸ್ ಹೋಲ್ಡ್ ಸೆಕ್ಟರ್ ಮತ್ತು ಫರ್ಮ್ಸ್ ಎನ್ನುವಂಥದ್ದು ಅಥವಾ ಪ್ರೊಡಕ್ಷನ್ ಯೂನಿಟ್ಗಳು. ಸೊ ಒಂದು ಹೌಸ್ ಹೋಲ್ಡ್ ಸೆಕ್ಟರ್ ಮತ್ತು ಫರ್ಮ್ ಎರಡು ಸೆಕ್ಟರ್ಗಳ ನಡುವೆ ಮನಿ ಅಥವಾ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ಗಳು ಯಾವ ರೀತಿ ಫ್ಲೋ ಆಗ್ತದೆ. ನಾನು ಅಜ್ಜಿ ಮನೆಗೆ ಹೋಗಿ ಬರ್ತೇನೆ, ಅಜ್ಜಿ ಮನೆಯವರು ನನ್ನಲ್ಲಿಗೆ ಬರ್ತಾರೆ, ನಾನು ಅಲ್ಲಿಗೆ ಹೋಗ್ತೇನೆ, ಫ್ಲೋ ಅಲ್ವಾ, ಮೂಮೆಂಟ್. ಸೊ ಅದೇ ರೀತಿ ನಾವು ಯಾವ ರೀತಿ ಮೂಮೆಂಟ್ ಆಗ್ತೇವೆ, ನಾವು ದಿನ ಪುತ್ತೂರು ಪೇಟೆಗೆ ಹೋಗ್ತೇವೆ ಅಥವಾ ಪುತ್ತೂರು ಪೇಟೆಯಿಂದ ಬರ್ತೇವೆ. ಸೊ ಈ ರೀತಿ ಮನಿ ಅಥವಾ ಇನ್ಕಮ್ ಎನ್ನುವಂಥದ್ದು ಯಾವ ರೀತಿ ಮೂಮೆಂಟ್ ಆಗ್ತದೆ, ಯಾವೆಲ್ಲ ಎರಡು ಸೆಕ್ಟರಲ್ಲಿ ಇನ್ನೇ ಸಿಂಪಲ್ ಎಕಾನಮಿ ಎನ್ನುವಂಥದ್ದು. ಅದೇ ಒಂದು ಓಪನ್ ಎಕಾನಮಿಯಲ್ಲಿ ಅದೇ 4 ಸೆಕ್ಟರ್ಗಳಿರ್ತದೆ. 4 ಸೆಕ್ಟರ್ ಬಗ್ಗೆ ಕೂಡ ಲಾಸ್ಟ್ ಚಾಪ್ಟ್ರಲ್ಲಿ ಡಿಸ್ಕಸ್ ಮಾಡಿದ್ದೇವೆ. ಹೌಸ್ ಹೋಲ್ಡ್ ಸೆಕ್ಟರ್, ಫರ್ಮ್ಸ್ ಅಥವಾ ಪ್ರೊಡಕ್ಷನ್ ಸೆಕ್ಟರ್, ಅದೇ ರೀತಿ ಗೌರ್ಮೆಂಟ್ ಸೆಕ್ಟರ್, ಫಾರಿನ್ ಸೆಕ್ಟರ್ ಅಥವಾ ಎಕ್ಸ್ಟರ್ನಲ್ ಸೆಕ್ಟರ್. ಇಲ್ಲಿ 2 ಸೆಕ್ಟರ್ ಮಾಡೆಲ್ ಅಥವಾ ಈ ಸಿಂಪಲ್ ಎಕಾನಮಿಯಲ್ಲಿ 2 ಸೆಕ್ಟರ್ಗಳು, ಹೌಸ್ ಹೋಲ್ಡ್ ಮತ್ತು ಫರ್ಮ್ಸ್. ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ 2 ಸೆಕ್ಟರ್ ಮಾಡೆಲ್. ಸೆಕ್ಟರ್ ಮಾಡೆಲ್ ಅಂತ ಕೂಡ ಕರಿತೇವೆ. ವೈ ವಿ ಆರ್ ಕಾಲಿಂಗ್ 2 ಸೆಕ್ಟರ್ ಮಾಡೆಲ್? ಇಟ್ ಈಸ್ ಅಂದರೆ ಫ್ಲೋ ಆಫ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಬಿಟ್ವೀನ್ 2 ಸೆಕ್ಟರ್ಸ್, ಹೌಸ್ ಹೋಲ್ಡ್ ಮತ್ತು ಫರ್ಮ್. ಸೊ ಅದರಿಂದಾಗಿ ಅದು ನಾವೇನಂತ ಕರೆಯುವಂಥದ್ದು 2 ಸೆಕ್ಟರ್ ಮಾಡೆಲ್ ಅಂತ ಕರೆಯುವಂಥದ್ದು. ಸೊ ಸರ್ಕ್ಯುಲರ್ ಫ್ಲೋ ಆಫ್ ಇನ್ಕಮ್ ಎನ್ನುವಂಥದ್ದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಕೂಡ ಒಂದು ಇಂಪಾರ್ಟೆಂಟ್ ಆದ ಕ್ವಶನ್. ಸೊ ಡಿಟೇಲ್ಡ್ ಆಗಿ ಡಿಸ್ಕಸ್ ಮಾಡುವ ಯಾವ ರೀತಿ ಇನ್ಕಮ್ ಮತ್ತು ಎಕ್ಸ್ಪೆಂಡಿಚರ್ಗಳು ಮೂವ್ಮೆಂಟ್ ಆಗ್ತದೆ 2 ಸೆಕ್ಟರಲ್ಲಿ ಎನ್ನುವಂಥದ್ದು. ಬಿಫೋರ್ ದ್ಯಾಟ್ ಸಮ್ ಆಫ್ ದ ಎಕ್ಸಂಪ್ಷನ್ಸ್. There are only 2 sectors in an economy, household sector and firms ಅಥವಾ ಪ್ರೊಡಕ್ಷನ್ ಸೆಕ್ಟರ್. ಸೊ ಇವಾಗ ವಿದ್ಯಾರ್ಥಿಗಳು ಲಾಸ್ಟ್ ಚಾಪ್ಟರ್ಲಿ ಆಗಿರುವಂಥ 4 ಇಂಪಾರ್ಟೆಂಟ್ ಸೆಕ್ಟರ್ಸ್ಗಳ ಬಗ್ಗೆ, ಅದರ ನೇಚರ್ನ ಬಗ್ಗೆ, ಅದರ ಫಂಕ್ಷನ್ಸ್ಗಳ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಸೊ ಅದನ್ನು ಸ್ಟೂಡೆಂಟ್ಸ್ಗಳು ನೆನಪಿಸಿಕೊಳ್ಬೇಕು. ಏನು ಹೌಸ್ ಹೋಲ್ಡ್ ಸೆಕ್ಟರ್ ಅಂದರೆ, ಏನು ಫರ್ಮ್ಸ್ ಅಂದರೆ ಎನ್ನುವಂಥದ್ದು 2 ಇಂಪಾರ್ಟೆಂಟ್ ಸೆಕ್ಟರ್ ಬಗ್ಗೆ ಮಾತ್ರ ನಾವಿಲ್ಲಿ ಡಿಸ್ಕಸ್ ಮಾಡುವಂಥದ್ದು. ಸೊ 2 ಇಂಪಾರ್ಟೆಂಟ್ ಸೆಕ್ಟರ್ಗಳ ನಡುವೆ ಇನ್ಕಮ್ ಮತ್ತು ಎಕ್ಸ್ಪೆಂಡಿಚರ್ ಆ್ಯಕ್ಟಿವಿಟೀಸ್ಗಳು ಹೇಗೆ ಆಗ್ತದೆ, ಯಾವ ರೀತಿ ಗೂಡ್ಸ್ ಆ್ಯಂಡ್ ಸರ್ವಿಸಸ್ನ ಮೂಮೆಂಟ್ಗಳು ಆಗ್ತದೆ ಎನ್ನುವಂಥದ್ದನ್ನು ನಾವಿಲ್ಲಿ ಡಿಸ್ಕಸ್ ಮಾಡೋದು. ಫಸ್ಟ್ ಎಕ್ಸಂಪ್ಷನ್, ದೆರ್ ಆರ್ ಓನ್ಲಿ 2 sectors in an economy, that is household sector and firms. So what ಏನು ಹೇಳುವಂಥದ್ದು ಹೌಸ್ಹೋಲ್ಡ್ ಸೆಕ್ಟರ್ ಅಂದರೆ, ಹೌಸ್ಹೋಲ್ಡ್ ಸೆಕ್ಟರ್ಸ್ ಇಟ್ ಕನ್ಸಿಸ್ಟ್ ಆಫ್ ಇಂಡಿವಿಜುವಲ್ಸ್ ಆರ್ ಗ್ರೂಪ್ ಆಫ್ ಇಂಡಿವಿಜುವಲ್ಸ್. ನಾನೊಂದು ಎಕ್ಸಾಂಪಲ್ ಕೂಡ ಕೊಟ್ಟಿದ್ದೇನೆ. ಹೌಸ್ ಹೋಲ್ಡ್ ಸೆಕ್ಟರ್ ಅಂದರೆ ನೀವೇನನ್ನು ಕಲ್ಪನೆ ಮಾಡಿಕೊಳ್ಬೇಕು ಅಂತ, ನಾನು ಸಮಾಜ ಅಥವಾ ಮನೆಯನ್ನು ಕಲ್ಪನೆ ಮಾಡಬೇಕು ಅಂತ ನಾನು ಎಕ್ಸಾಂಪಲ್ ಕೊಟ್ಟಿದ್ದೇನೆ, ಫ್ಯಾಮಿಲಿಯನ್ನು ಕಲ್ಪನೆ ಮಾಡಿಕೊಳ್ಬೇಕು ಅಂತ. ಸೊ ಹೌಸ್ ಹೋಲ್ಡ್ ಸೆಕ್ಟರಲ್ಲಿ ಏನು ಹೇಳುವಂಥದ್ದು, ಒಂದು ಇಂಡಿವಿಜುವಲ್ಸ್ ಆರ್ ಗ್ರೂಪ್ ಆಫ್ ಇಂಡಿವಿಜುವಲ್ಸ್ ಆರ್ ದೇರ್, ಅಂದರೆ ದೇ ಆರ್ ಏನು ಹೇಳುವಂಥದ್ದು ಪ್ರೊಡ್ಯೂಸರ್ಸ್ ಆಫ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಆರ್ ದೇ ಆರ್ ದ ಓನರ್ಸ್ ಆಫ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಅಂತ ಕೂಡ ಹೇಳಿದೆ ಅಲ್ವಾ. ಅದರ ಜೊತೆಗೆ ದೇ ಮೇಕ್ ಡಿಸಿಷನ್ಸ್ ರಿಲೇಟೆಡ್ ಟು ಕನ್ಸಂಪ್ಷನ್ ಕುರಿತಾದಂಥ ಡಿಸಿಷನ್ಸ್ಗಳನ್ನು ಕೂಡ ಅಡಾಪ್ಟ್ ಮಾಡಿಕೊಳ್ಳುವವರು ಯಾರು, ಹೌಸ್ ಹೋಲ್ಡ್ ಸೆಕ್ಟರ್ಸ್ಗಳು. ಸೊ ಹೌಸ್ ಹೋಲ್ಡ್ ಸೆಕ್ಟರಲ್ಲಿ ಯಾರಿರ್ತಾರೆ, ಇಂಡಿವಿಜುವಲ್ಸ್ ಆರ್ ಗ್ರೂಪ್ ಆಫ್ ಇಂಡಿವಿಜುವಲ್ಸ್. ದೇ ಆರ್ ದ ಓನರ್ಸ್ ಆಫ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್. ಯಾವುದೆಲ್ಲ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್, ಲ್ಯಾಂಡ್, ಲೇಬರ್, ಕ್ಯಾಪಿಟಲ್ ಆ್ಯಂಡ್ ಆರ್ಗನೈಸೇಷನ್ಸ್ ಆರ್ ದ 4 ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್. ಯಾರಿದರ ಓನರ್ಗಳು, household sector are the owners of these factors of production. Another important sector that is firms ಅಥವಾ ಪ್ರೊಡಕ್ಷನ್ ಸೆಕ್ಟರ್ ಅಂತ ಕೂಡ ಹೇಳ್ತೇವೆ ನಾವು. ಯಾವುದೇ ಉತ್ಪನ್ನಗಳಿರ್ಬೋದು, ಗೂಡ್ಸ್ಗಳಿರ್ಬೋದು, ಸರ್ವೀಸಸ್ಗಳಿರ್ಬೋದು, ಎಕಾನಮಿಯಲ್ಲಿ ಎಲ್ಲಿ ಪ್ರೊಡ್ಯೂಸ್ ಆಗ್ತದೆ ಅಂತ ಕೇಳಿದರೆ ಅದು ಫರ್ಮ್ಗಳಲ್ಲಿ ಅಥವಾ ಪ್ರೊಡಕ್ಷನ್ ಯೂನಿಟ್ಗಳಲ್ಲಿ, ಫ್ಯಾಕ್ಟ್ರಿಗಳಲ್ಲಿ, ಇಂಡಸ್ಟ್ರೀಸ್ಗಳಲ್ಲಿ ಏನಾಗ್ತದೆ, ಅದು ಪ್ರೊಡಕ್ಷನ್ ಆಗ್ತದೆ. ಸೊ ಈ 2 ಸೆಕ್ಟರ್ಗಳ ಬಗ್ಗೆ ಕಲ್ಪನೆ ಇರಬೇಕು. ಒಂದು ಫ್ಯಾಮಿಲಿ ಅಥವಾ ಹೌಸ್ ಹೋಲ್ಡ್ ಸೆಕ್ಟರ್, ಇನ್ನೊಂದು ಇಂಡಸ್ಟ್ರಿಗಳು ಅಥವಾ ಏನು ಹೇಳುವಂಥದ್ದು ಅದಕ್ಕೆ ಫ್ಯಾಕ್ಟ್ರಿಗಳು ಅಥವಾ ಏನು ಹೇಳುವಂಥದ್ದು ಪ್ರೊಡಕ್ಷನ್ ಯೂನಿಟ್ಗಳು ಅಂತ ಹೇಳ್ತೇವೆ. ಈ 2 ಅಂಶಗಳು ನಮ್ಮ ಮನಸ್ಸಲ್ಲಿ ಇರಬೇಕು. ಸೊ ಫಾರ್ಮಲ್ಲಿ ಯಾರಿರ್ತಾರೆ,
ಒಂದಷ್ಟು ಏನು ಹೇಳುವಂಥದ್ದು ಫಾರ್ಮಲ್ಲಿ ಕೂಡ ಇರುವವರು ಏನು ಹೇಳುವಂಥದ್ದು ಹೌಸ್ ಹೋಲ್ಡ್ ಸೆಕ್ಟರ್ ಅವರೇ. ಅದರ ಕೆಲಸ ಏನು ಅಂತ ಕೇಳಿದರೆ ಪ್ರೊಡ್ಯೂಸಸ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್. ಸೊ ಏನೆಲ್ಲ ಹೌಸ್ ಹೋಲ್ಡ್ ಸೆಕ್ಟರ್ಗಳು ಪ್ರೊಡ್ಯೂಸ್ ಮಾಡಿದಂಥ ಅಥವಾ ಏನು ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಓನರ್ಸ್ಗಳು ಯಾರು ಹೌಸ್ ಹೋಲ್ಡ್ ಸೆಕ್ಟರ್ ಅವರು. ಸೊ ಅದನ್ನು ಫಾರ್ಮಿನವರು ಪರ್ಚೇಸ್ ಮಾಡಿ ಏನು ಮಾಡ್ತಾರೆ ಪ್ರೊಡಕ್ಷನ್ ಆ್ಯಕ್ಟಿವಿಟೀಸ್ಗಳನ್ನು ಮಾಡ್ತಾರೆ. ಪುನಃ ಒಮ್ಮೆ ಹೇಳ್ತೇನೆ, ಹೌಸ್ ಹೋಲ್ಡ್ ಸೆಕ್ಟರ್ ಅಲ್ಲಿ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ಗಳಿರ್ತದೆ. ಸೊ ಅದನ್ನು ಹೌಸ್ ಹೋಲ್ಡ್ ಸೆಕ್ಟರ್ ಏನು ಮಾಡ್ತದೆ ಫಾರ್ಮಿಗೆ ಪ್ರೊಡಕ್ಷನ್ ಯೂನಿಟಿಗೆ ಸಪ್ಲೈ ಮಾಡ್ತದೆ. ಫಾರ್ ಎಕ್ಸಾಂಪಲ್ ನಮ್ಮ ಮನೆಯಲ್ಲಿರುವಂಥ ಎಂಪ್ಲಾಯರ್ಸ್ಗಳಿರ್ಬೋದು, ಲೇಬರ್ಸ್ಗಳು ಅಂತ ಕರಿತೇವೆ. ಸೊ ಲೇಬರ್ಸ್ಗಳು ಎಲ್ಲಿಗೆ ಹೋಗ್ತಾರೆ ಪ್ರೊಡಕ್ಷನ್ ಯೂನಿಟ್ಗೆ ವರ್ಕ್ ಮಾಡಲಿಕ್ಕೆ ಹೋಗ್ತಾರೆ. ನನ್ನಲ್ಲಿರುವ ಲ್ಯಾಂಡನ್ನು ಒಂದು ಪ್ರೊಡಕ್ಷನ್ ಯೂನಿಟ್ಗೆ ನಾನು ರೆಂಟಿಗೆ ಕೊಟ್ಟಿರ್ಬೋದು. ನಾನೊಬ್ಬ ಆರ್ಗನೈಸೇಷನ್ನ ಅಂದರೆ ಆ ಒಂದು ಪ್ರೊಡಕ್ಷನ್ ಯೂನಿಟ್ನ ಓನರ್ ಆಗಿರ್ಬೋದು, ಇನ್ವೆಸ್ಟ್ಮೆಂಟ್ ಮಾಡಿರ್ಬೋದು, ಅಂದರೆ ಕ್ಯಾಪಿಟಲ್ ಎನ್ನುವಂಥದ್ದು. ಸೊ ಹೌಸ್ ಹೋಲ್ಡ್ ಸೆಕ್ಟರ್ ಏನು ಮಾಡ್ತದೆ, ಇಟ್ ಸಪ್ಲೈಸ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಟು ದ ಫರ್ಮ್ಸ್, ಅಥವಾ ಫರ್ಮ್ಸ್ ಪರ್ಚೇಸಸ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಫ್ರಮ್ ದ ಹೌಸ್ ಹೋಲ್ಡ್ ಸೆಕ್ಟರ್ ಆ್ಯಂಡ್ ಪ್ರೊಡ್ಯೂಸಸ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್. ಇಷ್ಟು ನೆನಪಿಟ್ಟುಕೊಳ್ಬೇಕು. ಸೆಕೆಂಡ್ ಇಂಪಾರ್ಟೆಂಟ್ ಎಕ್ಸಂಪ್ಷನ್ ಯಾವುದು, ಹೌಸ್ ಹೋಲ್ಡ್ ಸಪ್ಲೈಸ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಟು ದ ಫರ್ಮ್ಸ್. ಇಲ್ಲಿ ಕ್ಲಿಯರ್ ಆಗಿ ಇದೆ ಹೌಸ್ ಹೋಲ್ಡ್ ಸೆಕ್ಟರ್, ಎರಡು ಸೆಕ್ಟರ್ಗಳು ಹೌಸ್ ಹೋಲ್ಡ್ ಸೆಕ್ಟರ್ ಮತ್ತು ಫರ್ಮ್ಸ್. ಸೊ ಹೌಸ್ ಹೋಲ್ಡ್ ಸೆಕ್ಟರ್ ಏನು ಮಾಡ್ತದೆ ಇಲ್ಲಿ, ಇಟ್ ಸಪ್ಲೈಸ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಟು ದ ಫರ್ಮ್ಸ್. ಯಾವುದೆಲ್ಲ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್, ಲ್ಯಾಂಡ್, ಲೇಬರ್, ಕ್ಯಾಪಿಟಲ್ ಆ್ಯಂಡ್ ಆರ್ಗನೈಸೇಷನ್. ಇಟ್ ಸಪ್ಲೈಸ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಟು ದ ಫರ್ಮ್. ಅದರ ಅರ್ಥ ದೇ ಆರ್ ದ ಓನರ್ಸ್ ಆಫ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್. ಲ್ಯಾಂಡ್, ಲೇಬರ್, ಕ್ಯಾಪಿಟಲ್, ಆರ್ಗನೈಸೇಷನ್ ಓನರ್ ಯಾರು, ಹೌಸ್ ಹೋಲ್ಡ್ ಸೆಕ್ಟರ್ ಅವರು. ಥರ್ಡ್ ಇಂಪಾರ್ಟೆಂಟ್ ಎಕ್ಸಂಪ್ಷನ್, ಫರ್ಮ್ ಸಪ್ಲೈಸ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಟು ಹೌಸ್ ಹೋಲ್ಡ್. ಹೌಸ್ ಹೋಲ್ಡ್ ಮತ್ತು ಫರ್ಮ್. ಫರ್ಮ್ ಏನು ಮಾಡ್ತದೆ, ಜನರಿಂದ ಅಂದರೆ ಹೌಸ್ ಹೋಲ್ಡ್ ಸೆಕ್ಟರ್ನ ಫ್ಯಾಕ್ಟರ್ ಲ್ಯಾಂಡ್, ಲೇಬರ್, ಕ್ಯಾಪಿಟಲ್, ಆರ್ಗನೈಸೇಷನ್ ಅಂತ ತಗೊಂಡು ಏನು ಮಾಡ್ತದೆ, ಗೂಡ್ಸ್ಗಳು ಮತ್ತೊಂದು ಸರ್ವೀಸಸ್ಗಳನ್ನು ಪ್ರೊಡ್ಯೂಸ್ ಮಾಡ್ತದೆ. ಸರ್ವೀಸ್ ಮಾಡಿದ್ದನ್ನೇ ಅಥವಾ ಗೂಡ್ಸ್ಗಳು ಪ್ರೊಡ್ಯೂಸ್ ಆದ್ದನ್ನು ಏನು ಮಾಡ್ತದೆ, ಎಗೇನ್ ಹೌಸ್ ಹೋಲ್ಡ್ ಸೆಕ್ಟರ್ನ ಜನರಿಗೆ ಸೇಲ್ ಮಾಡ್ತದೆ. ಸೊ ಫರ್ಮ್ ಸಪ್ಲೈಸ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಟು ಹೌಸ್ ಹೋಲ್ಡ್ ಸೆಕ್ಟರ್. ಅರ್ಥ ಆಯ್ತಾ? ಸೊ ಹಿಯರ್ ಫರ್ಮ್ಸ್ ಅಥವಾ ಇಂಡಸ್ಟ್ರೀಸ್ಗಳು ಏನು ಮಾಡ್ತಾರೆ, ಬೈ ಯೂಸಿಂಗ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ದೇ ಪ್ರೊಡ್ಯೂಸ್ some goods and services. Again those goods will be supplied to the household sectors, ಅಥವಾ supplies goods and services to household sectors. Fourth one, households makes spending on consumption. ಈ ಪ್ರೊಡಕ್ಷನ್ ಯೂನಿಟ್ ಧರ್ಮಕ್ಕೆ ಗೂಡ್ಸ್ಗಳನ್ನು ಕೊಡ್ತದ ಹೌಸ್ ಹೋಲ್ಡ್ ಸೆಕ್ಟರಿಗೆ? ಇಲ್ಲ, ಸಾಧ್ಯವೇ ಇಲ್ಲ. ಸೊ ಏನು ಮಾಡ್ತದೆ, ಹೌಸ್ ಹೋಲ್ಡ್ ಮೇಕ್ಸ್ ಸ್ಪೆಂಡಿಂಗ್ ಆನ್ ಕನ್ಸಂಪ್ಷನ್. ಒಂದು ಫ್ಯಾಕ್ಟ್ರಿಯಲ್ಲಿ ಆದ ಗೂಡ್ಸನ್ನು ಹೌಸ್ ಹೋಲ್ಡ್ ಸೆಕ್ಟರಲ್ಲಿರುವವರು ಪರ್ಚೇಸ್ ಮಾಡ್ತಾರೆ. ಹೇಗೆ? ಬೈ ಸ್ಪೆಂಡಿಂಗ್. ಸೊ ಏನು ಮಾಡ್ತಾರೆ ಇಲ್ಲಿ ಹೌಸ್ ಹೋಲ್ಡ್ ಸೆಕ್ಟರ್ಗಳು ಒಂದಷ್ಟು ಖರ್ಚು ಮಾಡ್ತಾರೆ. ಯಾವುದಕ್ಕೆ? ಫಾರ್ಮ್ ಪ್ರೊಡ್ಯೂಸ್ ಮಾಡಿದಂಥ ಗೂಡ್ಸ್ಗಳನ್ನು ಸರ್ವೀಸಸ್ಗಳನ್ನು ಪರ್ಚೇಸ್ ಮಾಡಲಿಕ್ಕೋಸ್ಕರ. ಸೊ ಯಾಕೆ ಪರ್ಚೇಸ್ ಮಾಡ್ತಾರೆ? ಅವರ ಡಿಮಾಂಡ್ಸ್ಗಳನ್ನು ಸ್ಯಾಟಿಸ್ಫ್ಯಾಕ್ಷನ್ ಮಾಡಿಕೊಳ್ಳಿಕ್ಕೆ, ಅವರ ನೀಡ್ಸ್ಗಳನ್ನು ಸ್ಯಾಟಿಸ್ಫ್ಯಾಕ್ಷನ್ ಮಾಡಿಕೊಳ್ಳಿಕ್ಕೆ ಏನು ಮಾಡ್ತಾರೆ, ಪರ್ಚೇಸ್ ಮಾಡ್ತಾರೆ. ಆಗಲೇ ಹೇಳಿದ್ದೇನೆ, ಹೌಸ್ ಹೋಲ್ಡ್ ಸೆಕ್ಟರ್ನ ಫೀಚರ್ ಡಿಸ್ಕಸ್ ಮಾಡುವಾಗ ದೇ ಟೇಕ್ ಇಂಪಾರ್ಟೆಂಟ್ ಡಿಸಿಷನ್ಸ್ ರಿಗಾರ್ಡಿಂಗ್ ಕನ್ಸಂಪ್ಷನ್ ಎನ್ನುವಂಥದ್ದು. ಫಾರ್ಮಲ್ಲಿ ಪ್ರೊಡ್ಯೂಸ್ ಆದ ಗೂಡ್ಸನ್ನು ಪರ್ಚೇಸ್ ಮಾಡೋದಾ ಬೇಡವಾ? ಸೊ ಪರ್ಚೇಸ್ ಮಾಡಿದರೆ ಖರ್ಚು ಮಾಡಬೇಕಾಗ್ತದೆ. ಫಿಫ್ತ್ ಒನ್, ಫರ್ಮ್ ಮೇಕ್ ಫ್ಯಾಕ್ಟರ್ ಪೇಮೆಂಟ್ಸ್ ಟು ಹೌಸ್ ಹೋಲ್ಡ್ ಸೆಕ್ಟರ್, ಫರ್ಮ್ಸ್. ಹೌಸ್ ಹೋಲ್ಡ್ ಸೆಕ್ಟರ್ ಏನು ಮಾಡ್ತದೆ, ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಲ್ಯಾಂಡ್, ಲೇಬರ್, ಕ್ಯಾಪಿಟಲನ್ನು ಫರ್ಮಿಗೆ ಕಳಿಸ್ತದೆ. ಧರ್ಮ ಕಳಿಸ್ತದ? ಇಲ್ಲ. ಎಗೇನ್ ಏನು ಮಾಡ್ತದೆ, ಫ್ಯಾಕ್ಟರ್ ಪೇಮೆಂಟ್ಸ್ಗಳನ್ನು ಹೌಸ್ ಹೋಲ್ಡ್ ಸೆಕ್ಟರ್ ಏನು ಮಾಡ್ತದೆ, ರಿಸೀವ್ ಮಾಡಿಕೊಳ್ತದೆ. ಸೊ ಯಾವ ರೀತಿ ಫ್ಯಾಕ್ಟರ್ ಪೇಮೆಂಟ್ಸ್ಗಳು ಯಾವುದೆಲ್ಲ, ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಯಾವುದೆಲ್ಲ, ಲ್ಯಾಂಡ್, ಲೇಬರ್, ಕ್ಯಾಪಿಟಲ್ ಆ್ಯಂಡ್ ಆರ್ಗನೈಸೇಷನ್. ಇದಕ್ಕೇನು ರಿವಾರ್ಡ್ಗೆ ನಾವು ಫ್ಯಾಕ್ಟರ್ ಪೇಮೆಂಟ್ಸ್ ಅಂತ ಹೇಳುವಂಥದ್ದು. ಲ್ಯಾಂಡಿಗೆ ರೆಂಟ್, ಲೇಬರಿಗೆ ವೇಜ್, ಅದೇ ರೀತಿ ಕ್ಯಾಪಿಟಲಿಗೆ ರೇಟ್ ಆಫ್ ಇಂಟ್ರೆಸ್ಟ್, ಅದೇ ರೀತಿ ಇನ್ಯಾವುದು ಲ್ಯಾಂಡ್, ಲೇಬರ್, ಕ್ಯಾಪಿಟಲ್ ಆ್ಯಂಡ್ ಆರ್ಗನೈಸೇಷನ್ಗೆ ಪ್ರಾಫಿಟ್ ಅಲ್ವಾ. ಸೊ ಫರ್ಮ್ ಮೇಕ್ ಫ್ಯಾಕ್ಟರ್ ಪೇಮೆಂಟ್ಸ್, ರೆಂಟ್, ವೇಜ್, ರೇಟ್ ಆಫ್ ಇಂಟ್ರೆಸ್ಟ್, ಪ್ರಾಫಿಟ್ ಟು ಹೌಸ್ ಹೋಲ್ಡ್ ಸೆಕ್ಟರ್. ಕ್ಲಿಯರ್ ಆಯಿತು ಅಂತ ಅಂದ್ಕೊಂಡಿದ್ದೇನೆ ಎಕ್ಸಂಪ್ಷನ್ಗಳು. ಸೊ ಇದನ್ನೇ ನಾವು ಏನು ಮಾಡುವಂಥದ್ದು, ಒಂದು ಚಾರ್ಟ್ ಮಾಡಿ ಅದರಲ್ಲಿ ಯಾವ ರೀತಿ ಇನ್ಕಮ್ ಮತ್ತು ಎಕ್ಸ್ಪೆಂಡಿಚರ್ಗಳು ಎರಡು ಸೆಕ್ಟರಲ್ಲಿ ಮೂವ್ಮೆಂಟ್ ಆಗ್ತದೆ ಅಂತ ನೆಕ್ಸ್ಟ್ ಡಿಸ್ಕಸ್ ಮಾಡಲಿಕ್ಕಿದೆ. ಅದಕ್ಕಿಂತಲೂ ಮೊದಲು ಪುನಃ ಒಮ್ಮೆ ಎಕ್ಸಂಪ್ಷನನ್ನು ಕ್ಲಿಯರ್ ಮಾಡಿಕೊಳ್ತೇನೆ. ದೇರ್ ಆರ್ ಓನ್ಲಿ 2 ಸೆಕ್ಟರ್ಸ್ ಇನ್ ಆನ್ ಎಕಾನಮಿ,
ಸಿಂಪಲ್ ಎಕಾನಮಿ ಆಗಿರ್ತದೆ. ಯಾವುದೆಲ್ಲ ಎರಡು ಸೆಕ್ಟರ್ಗಳು? ಹೌಸ್ ಹೋಲ್ಡ್ ಸೆಕ್ಟರ್ ಆ್ಯಂಡ್ ಫರ್ಮ್ಸ್. ಹೌಸ್ ಹೋಲ್ಡ್ ಸಪ್ಲೈಸ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಟು ದ ಫರ್ಮ್ಸ್. ಯಾವುದೆಲ್ಲ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್? ಲ್ಯಾಂಡ್, ಲೇಬರ್, ಕ್ಯಾಪಿಟಲ್ ಆ್ಯಂಡ್ ಆರ್ಗನೈಸೇಷನ್. ಫರ್ಮ್ ಸಪ್ಲೈಸ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಟು ಹೌಸ್ ಹೋಲ್ಡ್. ಸೊ ಏನೆಲ್ಲ ಫರ್ಮ್ ಪ್ರೊಡ್ಯೂಸ್ ಮಾಡಿದೆ ಅದನ್ನು ಯಾರಿಗೆ ಸಪ್ಲೈ ಮಾಡ್ತಾರೆ? ಹೌಸ್ ಹೋಲ್ಡ್ ಸೆಕ್ಟರ್ಸ್ಗೆ ಸಪ್ಲೈ ಮಾಡ್ತಾರೆ. ಸೊ ಹೌಸ್ ಹೋಲ್ಡ್ ಮೇಕ್ಸ್ ಸ್ಪೆಂಡಿಂಗ್ ಆನ್ ಕನ್ಸಂಪ್ಷನ್. ಫಾರ್ಮ್ ಪ್ರೊಡ್ಯೂಸ್ ಮಾಡಿದ್ದನ್ನೆಲ್ಲ ಒಂದಷ್ಟು ಹೌಸ್ ಹೋಲ್ಡ್ ಸೆಕ್ಟರ್ಸ್ಗಳಿಗೆ ಏನು ಮಾಡ್ತಾರೆ? ಸೇಲ್ ಮಾಡ್ತಾರೆ. ಒಂದಷ್ಟು ಅವರು ಪೇಮೆಂಟ್ ಮಾಡಿ ಪರ್ಚೇಸ್ ಮಾಡ್ತಾರೆ. ಫರ್ಮ್ ಮೇಕ್ ಫ್ಯಾಕ್ಟರ್ ಪೇಮೆಂಟ್ಸ್ ಟು ಹೌಸ್ ಹೋಲ್ಡ್. ಹೌಸ್ ಹೋಲ್ಡ್ ಫ್ರೀಯಾಗಿ ಲ್ಯಾಂಡ್, ಲೇಬರ್, ಕ್ಯಾಪಿಟಲ್, ಆರ್ಗನೈಸೇಷನ್ ಅನ್ನು ಒಂದು ಇಂಡಸ್ಟ್ರಿಗೆ ಕೊಡ್ತದ ಅಥವಾ ಒಂದು ಫರ್ಮ್ಗೆ ಕೊಡ್ತದ? ಇಲ್ಲ. ಸೊ ಅದಕ್ಕೆ ಫರ್ಮ್ ಏನು ಮಾಡಬೇಕು? ಹೌಸ್ ಹೋಲ್ಡ್ ಸೆಕ್ಟರ್ಗೆ ಫ್ಯಾಕ್ಟರ್ ಪೇಮೆಂಟ್ಸ್ಗಳನ್ನು ಪೇಮೆಂಟ್ ಮಾಡಬೇಕಾಗ್ತದೆ. ಸೊ ಎರಡು ರೀತಿಯ ಮೂಮೆಂಟ್ಸ್ಗಳನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ ಅಲ್ವಾ? ಒಂದು ಏನು ಹೇಳುವಂಥದ್ದು? ಇನ್ಕಮಿನ ಮೂಮೆಂಟ್. ಇನ್ನೊಂದು ಗೂಡ್ಸ್ ಮತ್ತು ಸರ್ವೀಸಸ್ನ ಮೂಮೆಂಟ್ ಅಥವಾ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ನ ಮೂಮೆಂಟ್ ಒಂದು. ಇನ್ನೊಂದು ಗೂಡ್ಸ್ ಆ್ಯಂಡ್ ಸರ್ವೀಸಸ್ನ ಮೂಮೆಂಟ್ಗಳು, ಫೈನಲ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್ಸದ್ದು. ಇನ್ನೊಂದು ಬದಿಯಲ್ಲಿ ನೀವು ನೋಡ್ಬೋದು ಏನು ಹೇಳುವಂಥದ್ದು? ಫ್ಯಾಕ್ಟರ್ ಪೇಮೆಂಟ್ಗಳು, ಅದೇ ರೀತಿ ಸ್ಪೆಂಡಿಂಗ್ಗಳು. ಒಂದು ಮನಿ ಫ್ಲೋ, ಇನ್ನೊಂದು ರಿಯಲ್ ಫ್ಲೋ ಎನ್ನುವಂಥದ್ದು ಅಥವಾ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಎನ್ನುವಂಥದ್ದು. ಸೊ ಅದಕ್ಕಿಂತ ಮುಂಚೆ ಇದರ ಚಾರ್ಟನ್ನು ಡಿಸ್ಕಸ್ ಮಾಡುವ. So here is our circular flow chart. Here there are two sectors. One is household sector, another one is firms. So ಏನು household sector ಅಂದರೆ? It consists of individuals or institutions. They are the owners of factors of production, that is land, labor, capital and organization. They take important decisions related to ಕನ್ಸಂಪ್ಷನ್. ಇಷ್ಟು ಕ್ಲಿಯರ್ ಆಗಿರಬೇಕು. ಸೆಕೆಂಡ್ ಇಂಪಾರ್ಟೆಂಟ್ ಸೆಕ್ಟರ್ ಯಾವುದು? ಫರ್ಮ್ಸ್. ಇಟ್ ಆಲ್ಸೋ ಮೀನ್ಸ್ ಇಟ್ ಈಸ್ ಎ ಪ್ರೊಡಕ್ಷನ್ ಸೆಕ್ಟರ್. ಪ್ರೊಡಕ್ಷನ್ಗಳಾಗುವಂಥ ಜಾಗ ಇಲ್ಲಿ ಫರ್ಮಲ್ಲಿ. ಇಟ್ ಕ್ಯಾನ್ ಬಿ ಫ್ಯಾಕ್ಟ್ರಿ, ಇಂಡಸ್ಟ್ರಿ ಆರ್ ಎನಿಥಿಂಗ್. ಸೊ ಇಲ್ಲಿ ಏನಾಗ್ತದೆ? ಪ್ರೊಡಕ್ಷನ್ಗಳಾಗ್ತದೆ. ದೇ ಪರ್ಚೇಸಸ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಫ್ರಮ್ ಹೌಸ್ ಹೋಲ್ಡ್ ಸೆಕ್ಟರ್ ಆ್ಯಂಡ್ ಪ್ರೊಡ್ಯೂಸಸ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಅಥವಾ ಫೈನಲ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್. ಸೊ ಇವ್ರು ಏನು ಮಾಡ್ತಾರೆ? ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್, ಲ್ಯಾಂಡ್, ಲೇಬರ್, ಕ್ಯಾಪಿಟಲ್, ಆರ್ಗನೈಸೇಷನ್ ಅನ್ನು ಹೌಸ್ ಹೋಲ್ಡ್ ಸೆಕ್ಟರಿಂದ ಪರ್ಚೇಸ್ ಮಾಡಿ ಒಂದಷ್ಟು ಪ್ರೊಡಕ್ಷನ್ ಆ್ಯಕ್ಟಿವಿಟೀಸ್ಗಳನ್ನು ಮಾಡ್ತಾರೆ ಅನ್ನುವಂಥದ್ದು. ಸೊ ಹೌಸ್ ಹೋಲ್ಡ್ ಸೆಕ್ಟರ್ ಆ್ಯಂಡ್ ಫರ್ಮ್ಸ್. ನೌ ವಿಲ್ ಡಿಸ್ಕಸ್ ಹೌ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಫ್ಲೋಸ್ ಫ್ರಮ್ ಸೆಕ್ಟರ್ ಟು ಸೆಕ್ಟರ್. ಸೊ ಫಸ್ಟ್ ಒನ್ ಹೌಸ್ ಹೋಲ್ಡ್ ಸೆಕ್ಟರ್. ನಾನೇನು ಹೇಳಿದೆ? ಇಟ್ ಕನ್ಸಿಸ್ಟ್ ಆಫ್ individuals or institutions. They are the owners of factors of production. So this line, see here, so factors of production, they are the owners of factors of production. They supplies factors of production from household sector to firms. ಸೊ ಇಲ್ಲಿ ಮಾರ್ಕ್ ಕೂಡ ಮಾಡಿದ್ದಾನೆ, ಗಮನಿಸಿಕೊಳ್ಬೇಕು ವಿದ್ಯಾರ್ಥಿಗಳು. ಸೊ ದೇ ಸಪ್ಲೈಸ್ ಲ್ಯಾಂಡ್, ಲೇಬರ್, ಕ್ಯಾಪಿಟಲ್ ಆ್ಯಂಡ್ ಆರ್ಗನೈಸೇಷನ್ಸ್ ಫ್ರಮ್ ಹೌಸ್ಹೋಲ್ಡ್ ಸೆಕ್ಟರ್ ಟು ಫರ್ಮ್ಸ್. ಸೊ ಯಾವುದೆಲ್ಲ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್? ಲ್ಯಾಂಡ್, ಲೇಬರ್, ಕ್ಯಾಪಿಟಲ್ ಆ್ಯಂಡ್ ಆರ್ಗನೈಸೇಷನ್. ಲ್ಯಾಂಡ್, ಲೇಬರ್, ಕ್ಯಾಪಿಟಲ್, ಆರ್ಗನೈಸೇಷನ್ ವಿಲ್ ಸಪ್ಲೈಸ್ ಫ್ರಮ್ ಹೌಸ್ ಹೋಲ್ಡ್ ಸೆಕ್ಟರ್ ಟು ಫರ್ಮ್ಸ್. ದಿಸ್ ಕರ್ವ್ ಅಥವಾ ಏನು ಹೇಳುವಂಥದ್ದು? ಲೈನ್ ಶೋಸ್ the supply of land, labor, capital, organization to the firms. So at the same time here another curve, it represents factor income from firms to households. ಸೊ ಏನೆಲ್ಲ ಲ್ಯಾಂಡ್, ಲೇಬರ್, ಕ್ಯಾಪಿಟಲ್, ಆರ್ಗನೈಸೇಷನ್ ಫರ್ಮಿಗೆ ಬಂದಿದೆ, ಫ್ರೀಯಾಗಿ ಪರ್ಚೇಸ್ ಮಾಡಿದ, ಫ್ರೀಯಾಗಿ ತಗೊಂಡದ ಅಲ್ಲ. ಸೊ ಒಂದಷ್ಟು ಫ್ಯಾಕ್ಟರ್ ಇನ್ಕಮನ್ನು ರೀಪೇಮೆಂಟ್ ಮಾಡಿರುವಂಥದ್ದು. ಇಲ್ಲಿ ಕೂಡ ಸ್ಟೂಡೆಂಟ್ಗಳು ಗಮನಿಸಿಕೊಳ್ಬೇಕು ಮಾರ್ಕನ್ನು. ಸೊ ಫ್ರಮ್ ಫರ್ಮ್ಸ್ ಟು ಹೌಸ್ ಹೋಲ್ಡ್ ಸೆಕ್ಟರ್. ಸೊ ಯಾವುದೆಲ್ಲ ಫ್ಯಾಕ್ಟರ್ ಇನ್ಕಮ್? ಎಗೇನ್ ಲ್ಯಾಂಡಿಗೆ ರೆಂಟ್ ಇರ್ಬೋದು, ಲೇಬರಿಗೆ ವೇಜಸ್, ಅದೇ ರೀತಿ ಕ್ಯಾಪಿಟಲಿಗೆ ಇಂಟ್ರೆಸ್ಟ್ ರೇಟ್. ಎಟ್ ದ ಸೇಮ್ ಟೈಮ್ ಆರ್ಗನೈಸೇಷನಿಗೆ ಪ್ರಾಫಿಟ್ಗಳೇನಾಗ್ತದೆ? ವಿಲ್ ಮೂವ್ ಫ್ರಮ್ ಫರ್ಮ್ಸ್ ಟು ಹೌಸ್ ಹೋಲ್ಡ್ ಸೆಕ್ಟರ್ಸ್. ಸೊ ಇದು ಒಂದು ರೀತಿಯ ಕರ್ವ್ಗಳಲ್ಲಿ ಗೊತ್ತಾಯ್ತು ನಿಮಗೆ. ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಫರ್ಮ್ಗೆ ಸಪ್ಲೈ ಆಗ್ತದೆ, ಫರ್ಮ್ ಏನು ಮಾಡ್ತದೆ? ಫ್ಯಾಕ್ಟರ್ ಪೇಮೆಂಟ್ಸ್ಗಳನ್ನು ರೆಂಟ್, ವೇಜ್, ಇಂಟ್ರೆಸ್ಟ್ ಮತ್ತು ಪ್ರಾಫಿಟ್ ರೂಪದಲ್ಲಿ ಕೊಡುವಂಥದ್ದು. ಸೊ ಎನದರ್ ಒನ್ ಫರ್ಮ್ಸ್. ಅದೇ ರೀತಿ ಹೌಸ್ ಹೋಲ್ಡ್ ಸೆಕ್ಟರ್ ನಡುವೆ ಯಾವ ರೀತಿ
ಇನ್ನೊಂದಷ್ಟು ಟ್ರಾನ್ಸಾಕ್ಷನ್ಸ್ಗಳು ಅಥವಾ ಮೂಮೆಂಟ್ಗಳು ಸರ್ಕ್ಯುಲರ್ ಫ್ಲೋ ರೀತಿಯಲ್ಲಿ ಆಗ್ತದೆ ಎನ್ನುವಂಥದ್ದು. ಸೊ ಹಿಯರ್ ಫರ್ಮ್ ಏನು ಮಾಡ್ತದೆ, ಒಂದಷ್ಟು ಗೂಡ್ಸ್ ಮತ್ತು ಸರ್ವೀಸಸ್ಗಳನ್ನು ಪ್ರೊಡ್ಯೂಸ್ ಮಾಡ್ತದೆ. ಯಾವುದರ ಹೆಲ್ಪಿಂದ? ಲ್ಯಾಂಡ್ ಲೇಬರ್ ಕ್ಯಾಪಿಟಲ್ ಆರ್ಗನೈಸೇಷನ್ ಏನು ಮಾಡ್ತದೆ, ಅದು ಪ್ರೊಡಕ್ಷನ್ಗಳನ್ನು ಮಾಡ್ತದೆ. ಸೊ ಒಂದಷ್ಟು ಗೂಡ್ಸ್ ಮತ್ತು ಸರ್ವೀಸಸ್ಗಳನ್ನು ಏನು ಮಾಡ್ತದೆ, ಪ್ರೊಡಕ್ಷನ್ ಮಾಡ್ತದೆ. ಎಟ್ ದ ಸೇಮ್ ಟೈಮ್ ಇಟ್ ಸಪ್ಲೈಸ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಟು ದ ಹೌಸ್ ಹೋಲ್ಡ್ ಸೆಕ್ಟರ್. ಏನೆಲ್ಲ ಲ್ಯಾಂಡ್ ಲೇಬರ್ ಕ್ಯಾಪಿಟಲ್ ಆರ್ಗನೈಸೇಷನ್ ಅನ್ನು ಪರ್ಚೇಸ್ ಮಾಡಿದೆ, ಅದಕ್ಕೆ ಪೇಮೆಂಟ್ಗಳನ್ನು ಕೂಡ ಮಾಡಿದೆ. ಸೊ ಬಂದಿರುವಂಥ ಲ್ಯಾಂಡ್ ಲೇಬರ್ ಕ್ಯಾಪಿಟಲ್ ಆರ್ಗನೈಸೇಷನಿಂದ ಒಂದಷ್ಟು ಗೂಡ್ಸ್ಗಳನ್ನು ಪ್ರೊಡ್ಯೂಸ್ ಮಾಡಿದೆ, ಅದನ್ನು ಅಗೇನ್ ಹೌಸ್ ಹೋಲ್ಡ್ ಸೆಕ್ಟರ್ಗೆ ಸಪ್ಲೈ ಮಾಡ್ತದೆ. ಸೊ ಈ ಮಾರ್ಕನ್ನು ವಿದ್ಯಾರ್ಥಿಗಳು ಗಮನಿಸಿಕೊಳ್ಳಬೇಕು. ಯಾರೋ ಮಾರ್ಕ್. So it supplies from goods and services from firm to household sector. So again household sector ಫ್ರೀ ಆಗಿ ಅಥವಾ ಏನು ಹೇಳುವಂಥದ್ದು ಧರ್ಮ ಕೊಡುವಂಥದ್ದು ಇಲ್ಲ. ಸೊ ಒಂದಷ್ಟು ಸ್ಪೆಂಡಿಂಗನ್ನು ಅದಕ್ಕೆ ರಿಟರ್ನ್ ಆಗಿ ಮಾಡ್ತದೆ. ಅರ್ಥ ಆಯಿತು ಅಂತ ಹೇಳ್ಕೊಂಡಿದ್ದೇನೆ. ಸೊ ಗೂಡ್ಸ್ ಆ್ಯಂಡ್ ಸರ್ವೀಸಸನ್ನು ಹೌಸ್ ಹೋಲ್ಡ್ ಸೆಕ್ಟರ್ ಪರ್ಚೇಸ್ ಮಾಡ್ತಾರೆ. ಸೊ ಅದಕ್ಕೆ ರೀಪೇಮೆಂಟ್ ಅಥವಾ ಪೇಮೆಂಟನ್ನು ಕೂಡ, ಖರ್ಚು ಅಥವಾ ಸ್ಪೆಂಡಿಂಗನ್ನು ಕೂಡ ಮಾಡ್ತಾರೆ ಎನ್ನುವಂಥದ್ದು. ಸೊ ಈ ರೀತಿ ಗೂಡ್ಸ್ಗಳು, ಸರ್ವೀಸಸ್ಗಳು ಅಥವಾ ಇನ್ಕಮ್ ಮತ್ತು ಎಕ್ಸ್ಪೆಂಡಿಚರ್ ಆ್ಯಕ್ಟಿವಿಟೀಸ್ಗಳು ವಿಲ್ ಫ್ಲೋ ಫ್ರಮ್ ಒನ್ ಸೆಕ್ಟರ್ ಟು ಅನದರ್ ಸೆಕ್ಟರ್. ದಟ್ ಈಸ್ ಟೂ ಸೆಕ್ಟರ್ ಮಾಡೆಲ್ ಅಥವಾ ಸಿಂಪಲ್ ಎಕಾನಮಿಯಲ್ಲಿ ಬಿಟ್ವೀನ್ ಹೌಸ್ ಹೋಲ್ಡ್ ಸೆಕ್ಟರ್ ಮತ್ತು ಫರ್ಮ್ ಯಾವ ರೀತಿ ಇನ್ಕಮ್ ಮತ್ತು ಎಕ್ಸ್ಪೆಂಡಿಚರ್ ಆ್ಯಕ್ಟಿವಿಟೀಸ್ಗಳು ಮೂವ್ ಆಗ್ತದೆ ಅಥವಾ ಫ್ಲೋ ಆಗ್ತದೆ ಎನ್ನುವಂಥದ್ದು. ಸೊ ಇಲ್ಲಿ ಎರಡು ರೀತಿಯ ಫ್ಲೋಗಳನ್ನು ನೀವು ಗಮನಿಸಿರ್ಬೋದು. ಒಂದು ಮನಿ ಫ್ಲೋ, another one is real flow. ಸೊ ಮನಿ ಫ್ಲೋ ಆ್ಯಂಡ್ ರಿಯಲ್ ಫ್ಲೋ. ಮನಿ ಫ್ಲೋ ಅಂದರೆ ಏನು, ರಿಯಲ್ ಫ್ಲೋ ಅಂದರೆ ಏನೆನ್ನುವಂಥದ್ದು. ಸೊ ಇಲ್ಲಿ ಅದಕ್ಕಿಂತ ಮೊದಲು ಒಂದು ಪಾಯಿಂಟ್ ಕೊಡ್ತೇನೆ. ಇದನ್ನು ಎ ಅಂತ ಕರೆಯುವ, ಇದನ್ನು ಬಿ ಅಂತ ಕರೆಯುವ, ಇದನ್ನು ಸಿ ಅಂತ ಕರೆಯುವ, ಇದನ್ನು ಡಿ ಅಂತ ಕರೆಯುವ. ಸೊ ಮನಿ ಫ್ಲೋ ಅಂದರೆ ಮೂಮೆಂಟ್ ಆಫ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಂತ ಹೇಳ್ಬೋದು ಅಲ್ವಾ. ಇನ್ಕಮ್, ದುಡ್ಡು ಟ್ರಾನ್ಸಾಕ್ಷನ್ಸ್ಗಳು ಅಥವಾ ಟ್ರಾನ್ಸ್ಫರ್ಗಳಾಗುವಂಥದ್ದು ಸೆಕ್ಟರ್ ಟು ಸೆಕ್ಟರ್. ಇಲ್ಲಿ ಎಲ್ಲಿಯಲ್ಲ ಎ ಬಿ ಸಿ ಡಿ, ಇದು ಎ ಬಿ ಸಿ ಡಿಯಲ್ಲಿ ಯಾವೆಲ್ಲ ಪಾಯಿಂಟ್ಸ್ಗಳಲ್ಲಿ ಮನಿ ಫ್ಲೋ ಆಗ್ತದೆ. ಫಾರ್ ಎಕ್ಸಾಂಪಲ್ ಪಾಯಿಂಟ್ ಎ ಕರ್ವ್ ಯಾವುದನ್ನು ರೆಪ್ರೆಸೆಂಟ್ ಮಾಡ್ತದೆ, ಹೌಸ್ ಹೋಲ್ಡ್ ಸೆಕ್ಟರ್ ಏನು ಮಾಡ್ತದೆ, ಸ್ಪೆಂಡಿಂಗ್ ಮಾಡುವಂಥದ್ದು. ಇನ್ನೊಂದು ಫರ್ಮ್ ಏನು ಮಾಡುವಂಥದ್ದು, ಫ್ಯಾಕ್ಟರ್ ಇನ್ಕಮನ್ನು ಸ್ಪೆಂಡಿಂಗ್ ಮಾಡುವಂಥದ್ದು. ಅದರ ಅರ್ಥ ಎ ಮತ್ತು ಸಿ ಮೂಮೆಂಟ್ ಯಾವುದನ್ನು ರೆಪ್ರೆಸೆಂಟ್ ಮಾಡುವಂಥದ್ದು, ಮನಿ ಫ್ಲೋ ಅಥವಾ ಮೂಮೆಂಟ್ ಅಥವಾ ಫ್ಲೋ ಆಫ್ ಫ್ಯಾಕ್ಟರ್ ಇನ್ಕಮ್ ಮತ್ತು ಸ್ಪೆಂಡಿಂಗ್. ಫ್ಯಾಕ್ಟರ್ ಇನ್ಕಮ್ ಫ್ರಮ್ ಫರ್ಮ್ ಟು ಹೌಸ್ ಹೋಲ್ಡ್, ದ ಸೇಮ್ ಟೈಮ್ ಸ್ಪೆಂಡಿಂಗ್ ಫ್ರಮ್ ಹೌಸ್ ಹೋಲ್ಡ್ ಸೆಕ್ಟರ್ ಟು ಫರ್ಮ್, ಅಥವಾ ಏನು ಪರ್ಚೇಸ್ ಮಾಡಿದ್ದಕ್ಕೆ ರಿಟರ್ನ್ ಕೊಡುವಂಥದ್ದು. ಸೊ ಅದನ್ನು ನಾವು ಮನಿ ಫ್ಲೋ ಅಂತ ಕರೆಯುವಂಥದ್ದು. ಸೊ ಎನದರ್ ಫ್ಲೋ ರಿಯಲ್ ಫ್ಲೋ ಅಲ್ಲಿ ಗೂಡ್ಸ್ ಮತ್ತು ಸರ್ವೀಸಸ್ಗಳು ಫ್ಲೋ ಆಗುವಂಥದ್ದು. ಎಲ್ಲೆಲ್ಲ ಎಸ್ಪೆಷಲಿ ಗೂಡ್ಸ್ ಮತ್ತು ಒಂದು ಬಿ, ಇನ್ನೊಂದು ಡಿ. ಈ ಕರ್ವ್ ಯಾವುದನ್ನು ರೆಪ್ರೆಸೆಂಟ್ ಮಾಡುವಂಥದ್ದು, ರಿಯಲ್ ಫ್ಲೋ ಅನ್ನು ರೆಪ್ರೆಸೆಂಟ್ ಮಾಡ್ತದೆ. ಬಿ ಮತ್ತು ಡಿ ಅಲ್ಲಿ ಗೂಡ್ಸ್ ಮತ್ತು ಸರ್ವೀಸಸ್ಗಳು, ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಮತ್ತು ಇನ್ನೊಂದು ಯಾವುದು, ಗೂಡ್ಸ್ ಮತ್ತು ಸರ್ವೀಸಸ್ಗಳ ಫ್ಲೋ, ಲ್ಯಾಂಡ್ ಲೇಬರ್ ಕ್ಯಾಪಿಟಲ್ ಆರ್ಗನೈಸೇಷನ್ನ ಫ್ಲೋ ಮತ್ತು ಗೂಡ್ಸ್ ಮತ್ತು ಸರ್ವೀಸಸ್ನ ಫ್ಲೋವನ್ನು ನಾವೇನಂತ ಕರೆಯುವಂಥದ್ದು, ರಿಯಲ್ ಫ್ಲೋ ಅಂತ ಕರೆಯುವಂಥದ್ದು. ದ ಫ್ಲೋ ಆಫ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಆ್ಯಂಡ್ ದ ಫ್ಲೋ ಆಫ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಈಸ್ ಕಾಲ್ಡ್ ಆಸ್ ರಿಯಲ್ ಫ್ಲೋ. ದ ಫ್ಲೋ ಆಫ್ ಫ್ಯಾಕ್ಟರ್ ಇನ್ಕಮ್ ಆ್ಯಂಡ್ ಫ್ಲೋ ಆಫ್ ಸ್ಪೆಂಡಿಂಗ್ ಈಸ್ ಕಾಲ್ಡ್ ಆಸ್ ಮನಿ ಫ್ಲೋ.